ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಯ್ ಬ್ಯಾಡ್ ಬಾಯ್ ನೋಡಿ ಹೆಂಗಾಡ್ತಾನೆ. ಒಂದ್ಸರಿ ಈ ಕಡೆ ಕೂರಿಸ್ಕೊ. ಒಂದ್ಸರಿ ಈ ಕಡೆ ಕೂರಿಸ್ಕೊ ಅನ್ನ. ನೋಡಿ ಹೆಂಗಾಡ್ತಾನ ನೋಡಿ. ಸುಮ್ಮನೆ ಇರಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ ಒಂದು ಸ್ಪೆಷಲ್ ಡೇ ಅಂತ ಹೇಳಿದೆ. ಅದೇನು ಅಂತ ಅಂದರೆ ಇವತ್ತು ನನ್ನ ಮಗನ ಬರ್ಡೇ ಇದೆ. ಸೊ ಸಕಲೇಶ್ಪುರ ರೆಸಾರ್ಟಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಅಲ್ಲಿಂದ ಧರ್ಮಸ್ಥಳ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಅಲ್ವಾ ಚಾಮು? ಹ್ಯಾಪಿ ಬರ್ಡೇ ವಿಹಾನ್. ನೋಡಿ ಹೆಂಗಾಡ್ತಾನೆ ನೋಡಿ ತೀಟೆ ನನ್ನ ಮಗ. ಸಿಕ್ಕಾಬಟ್ಟೆ ತೀಟೆ, ಸುಮ್ಮನೆ ಇರಲ್ಲ ಅಂತಾನೆ. 200 ಮೀಟರ್ಗಳ ನಂತರ ಬಲಕ್ಕೆ ತಿರುಗಿ. ಚಾಮು ಎಲ್ಲೋಗ್ತಾ ಇದೀವಿ ಮಗನೇ? ನಾವು ಇವಾಗ ಎಲ್ಲೋಗ್ತಾ ಇದೀವಿ? ನಿದ್ದೆ. ಬಲಕ್ಕೆ ತಿರುಗಿ. ಸೊ ಈಗ ಧರ್ಮಸ್ಥಳ ಹೋಗ್ತಾ ಇದೀವಿ. 600 ಮೀಟರ್ಗಳ ಅಲ್ಲಿ ಒಂದು ಇವನ್ಗೊಂದು ಇದು ಅರ್ಕೆ ಇಟ್ಕೊಂಡಿದ್ಲು ನಮ್ಮ ವೈಫು, ತುಲಾಭಾರ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ತುಲಾಭಾರ ಇವತ್ತು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬರ್ಡೇ ಇದೆ ಅಲ್ವಾ? ಸೊ ದಿಸ್ ಡೇ ಡಿಸೆಂಬರ್ 6th ಇದೊಂಥರ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನಗೂ ನಮ್ಮ ವೈಫಿಗೂ. ಏನಂತ್ಯಾಮು? ಏಯ್ ಕಿರ್ಚ್ಬೇಡ ಕಣ್ಣ, ಅಲ್ಲೇನು ಕೇಳಿಸಲ್ಲ ನಾವು ಮಾತಾಡೋದು. ನೋಡಿ ಆಗಲೇ ಹಠ ಮಾಡ್ತಾ ಅವನು. ತೀಟೆ ಬಾಯ್. ನಿದ್ದೆ ಬಂದಾಯ್ತಾ? ಮಲ್ಕೋ ಚಾಮು, ಮಲ್ಕೊಂಬಿಡ್ಕಂದ. ಸೊ ನಾವಿರೋದು ಸಕಲೇಶ್ಪುರದಲ್ಲಿ ರೆಸಾರ್ಟು ಅರೋಹಾಸ್ ಇಕೋ ಹಿಲ್ ವ್ಯೂ ರೆಸಾರ್ಟ್ ಅಂತ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಮ್ಮ ಫ್ರೆಂಡ್ ಅವರ ಬಾಸ್ದು. ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ಅವ್ರ ಹಾಸ್ಪಿಟಾಲಿಟಿ ಇರ್ಬೋದು, ಆ ಸ್ವಿಮ್ಮಿಂಗ್ ಪೂಲು, ಆ ಎಂಟ್ರೆನ್ಸು ತುಂಬ ಖರ್ಚು ಮಾಡಿದ್ದಾರೆ ರೆಸಾರ್ಟಲ್ಲಿ. ಸಕ್ಕತ್ತಾಗಿದೆ ರೆಸಾರ್ಟ್ ಮಾತ್ರ. ಸೊ ನಾನು ನಿಮ್ಗೆ ತೋರ್ಸೋಕ್ಕೆಲ್ಲ ಆಗಿಲ್ಲ ರೆಸಾರ್ಟ್ನ. ಸಾಧ್ಯ ಆದರೆ ಇವತ್ತು ನಾನು ಆ್ಯಕ್ಚುಲಿ 2 days ಸ್ಟೇ ಇರೋದು. ಡಿಸೆಂಬರ್ 5th ಬಂದಿರೋದು, 7th ನಮ್ಮದು ಚೆಕ್ಔಟ್ ಇರೋದು. ಸೊ ಸಾಧ್ಯ ಆದರೆ ತೋರಿಸ್ತೀನಿ ನಿಮಗೆ ರೆಸಾರ್ಟು. ತುಂಬ ಫುಡ್ಡು ಅಷ್ಟೇ ತುಂಬ ಸಖತ್ತಾಗಿತ್ತು. ನಾವು ಆ್ಯಕ್ಚುಲಿ ನಿನ್ನೆ ಥರ್ಸ್ಡೇ ಅಲ್ವಾ ವೆಜ್ ತೊಗೊಂಡಿದ್ವಿ. ಇವತ್ತು ಫ್ರೈಡೇ ನಾನ್ ವೆಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಾವು ಮೀಲ್ ಮುಂಚೆನೇ ಹೇಳ್ಬಿಡ್ಬೇಕು ವೆಜ್ಜಾ ನಾನ್ ವೆಜ್ಜಾ ಅಂತ. ಇವತ್ತು ಆ್ಯಕ್ಚುಲಿ ಇರೋದು ನಾವು ಮಾತ್ರ. ನನಗೆ ಗೊತ್ತಿರೋಂಗೆ ನಾವು ಅಷ್ಟೇ ಸ್ಟೇ ಇರೋದು, ಯಾರೂ ಇಲ್ಲ. ಬಟ್ ಇವತ್ತು ಕ್ರೌಡ್ ಆಗ್ತಾರಂತೆ, ಒಂದು 60-50+ ಮೆಂಬರ್ಸ್ ಏನೋ ಬರ್ತಾರೆ ಅಂತ ಹೇಳ್ತಾಯಿದ್ರು. ಸೊ ನಾವು ಧರ್ಮಸ್ಥಳ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬರೋಷ್ಟಲ್ಲಿ ಫುಲ್ ಕ್ರೌಡ್ ಆಗಿಬಿಟ್ಟಿರ್ತಾರಮ್ಮ ಅಲ್ವಾ? ಚಾಮು ಧರ್ಮಸ್ಥಳ ಹೋಗಿ ಬರೋಷ್ಟರಲ್ಲಿ ಫುಲ್ಲು ಕ್ರೌಡ್ ಆಗ್ಬಿಟ್ಟಿರ್ತಾರಲ್ಲಿ. ಖುಷಿ ಆಗುತ್ತೆ. ಜನ ಇದ್ರೆ ಇವನು ಖುಷಿ. ಇವನಿಗೆ ಹಿಡಿಯೋಕ್ಕಾಗಲ್ಲ ಶಿಷ್ಯನ. ಇನ್ನೂ ಆಡ್ತಾನೆ. ಯಾರನ್ನ ಇದ್ದು ಬಿಟ್ರೆ ಇನ್ನೂ ಓವರಾಗಿ ಆಡ್ತಾ ಇರ್ತಾನೆ ಶಿಷ್ಯ. ಸೊ ಇವತ್ತು ಡಿಸೆಂಬರ್ 6th ನನ್ನ ಮಗನ ಫಸ್ಟ್ ಬರ್ಡೇ. ಇವತ್ತು ಫಸ್ಟ್ ಇಯರ್ ಬರ್ಡೇ ನನ್ನ ಮಗಂದು. ಸೊ ಅದಕ್ಕೇ ನಾವು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ರೆಸಾರ್ಟಿಗೆ ಬಂದಿದ್ದೀವಿ. ರೆಸಾರ್ಟಿಗೆ ಯಪ್ಪ. ಆದ್ರೂ ಈ ನನ್ನ ಮಗನ ಕರ್ಕೊಂಡು ಒಂದು ಐಟಮ್ ಎಲ್ಲ ಎತ್ಕೊಂಡು ಸುಧಾರ್ಸಕ್ಕಾಗಲ್ಲ ಗುರು. ಈ ನನ್ನ ಮಗ ಮೊದಲೇ ತೀಟೆನಾ. ಕೆಲವೊಂದು ಮಕ್ಳು ಇರ್ತಾರೆ ಸುಮ್ಮನೆ ಕೂತಿರ್ತಾರೆ, ಏನ್ ಮಾಡಿದ್ರು ಸುಮ್ಮನೆ. ನೀನೇನ ಮಾಡಿ ಸುಮ್ಮನೆ ಇರ್ತಾರೆ. ಈ ನನ್ನ ಮಗನ ತೀಟೆ ಅಂದರೆ ತೀಟೆ ಮಾಡ್ತಾನೆ ಶಿಷ್ಯ. ಸೊ ನಾವಿರೋ ರೆಸಾರ್ಟಿಂದ ಧರ್ಮಸ್ಥಳ ಬಂದ್ಬಿಟ್ಟು 80 kilometers ಏನೋ ಇದೆ. 80+ ಇರ್ಬೋದು. ನಾವೀಗ ಇನ್ನೊಂದು 78 kilometers, ಒಂದು 80-82 ಇರ್ಬೋದೇನೋ ಅಷ್ಟೇ. 2 hours 30 minutes ತೋರಿಸ್ತಾ ಇತ್ತು. ಈಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ 2 hours ತೋರಿಸ್ತಿದೆ. ಸೊ ಈಗ ಟೈಮ್ ಬಂದು 8:30 ಅಲ್ವಾ? 8:30 ಆಗಿದೆ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 10:40 ಅಂತ ತೋರಿಸ್ತಿದೆ. 10:30 ಅನ್ಕೊಳ್ಳೋಣ.
10:30 ಅಲ್ಲಿ ರೀಚ್ ಆದರೆ ಒಂದು 1 hour 1.5 hour ಏನೋ ಆಗ್ಬೋದು ದರ್ಶನ ಅಷ್ಟೇ. ಯಾಕಂದರೆ ಈ ಒಂದು ಹರಕೆ ಇದೆಯಲ್ವಾ, ಸೊ ನನಗೆ ಗೊತ್ತಿರೋಂಗೆ ಹರಕೆ ಏನಾದರೂ ನಾವು ತೊಗೊಂಡ್ವಿ ಅಂತ ಅಂದರೆ ರೋಡಲ್ಲೇ ಬಿಟ್ಬಿಟ್ಟಿರ್ತಾರೆ ಹಸುಗಳನ್ನ, ಹೋಗೋದೇ ಇಲ್ಲ ಸೈಡ್ಗೆ. ಸೊ ಹರಕೆ ಏನಾದರೂ ನಾವು ತೊಗೊಂಡ್ವಿ ಅಂತ ಅಂದರೆ ನಮಗೆ ಬೇಗ ದರ್ಶನ ಆಗುತ್ತೆ. ಅವರೊಂದು ಬ್ಯಾಕ್ ಡೋರ್ ಅಂತ ಅಂತಾರೆ, ಬ್ಯಾಕ್ ಡೋರ್ ಅಂತ ಹೇಳೋಕ್ಕಾಗಲ್ಲ. ಸೊ ಹರಕೆ ಎಲ್ಲ ತಗೊಂಡಾಗ ಬೇಗ ದರ್ಶನ ಆಗೋ ಥರ ಆಪರ್ಚುನಿಟಿ ಇರುತ್ತೆ ನಮಗೆ. ಸೊ ಹರಕೆ ಏನಾದರೂ ನಾವು ಮಾಡೋವಾಗ ತುಲಾಭಾರ ಆಗಿರ್ಬೋದು, ದೇವ್ರಿಗೆ ಕಾಣಿಕೆ ಕೊಡ್ತಾರೆ, ಬೆಳ್ಳಿಗೆ ಇದು ಏನೇನೋ ಕೊಡ್ತಾರೆ. ಅಂಥ ಟೈಮ್ಗೆಲ್ಲ ಟಿಕೆಟ್ ತೊಗೋಬೇಕು, ಅದಕ್ಕೊಂದು ಇಷ್ಟು ಅಂತ ಒಂದು ಟಿಕೆಟ್ ಅಮೌಂಟ್ ಇರುತ್ತೆ. ಆ ಟಿಕೆಟ್ ತೊಗೊಂಡ್ರೆ ನಮ್ಗೆ ಬೇಗ ದರ್ಶನ ಆಗುತ್ತೆ. ಸೊ ಬೇಗ ಆಗುತ್ತೆ ದರ್ಶನ. ನಿದ್ದೆ ಮಾಡ್ಬಿಟ್ಟ ಚಾಮು ಮಾಡ್ಬಿಟ್ಟ ಬಂದ್ಬಿಟ್ಟೈತೆ, ಮಾಡ್ತಾನೀಗ ಇನ್ನೇನು. ಓಕೆ ಬನ್ನಿ, ನೆಕ್ಸ್ಟ್ ಧರ್ಮಸ್ಥಳದಲ್ಲಿ ಸಿಗೋಣ. ಸೊ ನಾವು ಅಂದ್ಕೊಂಡಂಗೆ ತುಂಬ ಕಮ್ಮಿ ಟೈಮಲ್ಲಿ ಏನಾಗಲಿಲ್ಲ, ಸಿಕ್ಕಾಪಟ್ಟೆ ಟೈಮ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಏನು ಮಾಡಿದ್ವಿ, ನಾವು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಅಷ್ಟರಲ್ಲಿ ನನ್ನ ಮಗನೂ ಸಿಕ್ಕಾಪಟ್ಟೆ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಲ್ಲಿ ನಮಗೆ ಹೆಂಗೆ ಬಿಸಿಲು ಹೆವಿ ಇತ್ತು, ಸೊ ಹಂಗಾಗಿ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇವರೆಗೂ ನಾನೇನು ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬಂದು ರೆಸಾರ್ಟಲ್ಲಿ ಶೂಟ್ ಮಾಡಿ ನಿಮ್ಗೆ ಆ ವೀಡಿಯೋಸ್ ಎಲ್ಲ ಹಾಕ್ತೀನಿ. ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಎಂಟ್ರೆನ್ಸು ಆರೋಹಾಸ್ ಎಕೋ ಹಿಲ್ ರೆಸಾರ್ಟ್. ಹಾಯ್ ವಿಹಾನ್. ಹಾಯ್ 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 ಪಪ್ಪಾ. ಹಾಯ್. ನೋಡಿ ಸಕ್ಕತ್ತಾಗಿದೆ ಎಂಟ್ರೆನ್ಸು, ಚೆನ್ನಾಗಿ ಮಾಡ್ಕೊಂಡಿದ್ದಾರಲ್ಲ, ಚೆನ್ನಾಗಿ ಮಾಡ್ಕೊಂಡವ್ರಲ್ಲ ಎಂಟ್ರೆನ್ಸು. ಬನ್ನಿ ನೋಡೋಣ ಒಳಗೆ. ಸ್ವಲ್ಪ ಯೂಟ್ಯೂಬಲ್ಲಿ ಸ್ವಲ್ಪ ಹಾಕೋಣ ಅಂತ ನಿಮ್ಗೆ ರೆಸಾರ್ಟ್ ತೋರಿಸ್ಬೇಕಲ್ಲ. ತೋರಿಸ್ತೀನಿ. ನೋಡಿ ಎಷ್ಟು ಫಿಶ್ ಐತೆ. ಫಿಶ್ ಅದು, ಓ ಫಿಶ್ ನೋಡು, ಕಾಣಲ್ಲ ಇದ್ರಲ್ಲಿ. ಎಷ್ಟೈತೆ ನೋಡು. ನೋಡಿ ಸಾಮ ಹೆಂಗೈತೆ. ಪೂಲ್ ನೋಡು, ಪೂಲ್. ಸೊ ಫೈನಲಿ ರೆಸಾರ್ಟ್ ಮುಗೀತು. ಸ್ಟ್ರೈಟ್ ಅವೇ ಟು ಬ್ಯಾಂಗ್ಳೂರ್. ಸ್ಟ್ರೈಟ್ ಅವೇ ಹೋಗು ಬೆಂಗಳೂರಿಗೆ ಡೈರೆಕ್ಟ್. ಏನಂತೀಯ ಅಮ್ಮ? ಹೌದು. ಅಪ್ಪ
ಅಂತೂ ಹಿಡ್ಕೊಂಡು ಸಿಕ್ಕಾಪಟ್ಟೆ ತೀಟೆ ಅಪ್ಪ. ಫೈನಲಿ ಮುಗೀತಪ್ಪ ಟ್ರಿಪ್ಪು. ಮನೆಗೆ ಹೋಗ್ಬಿಟ್ರೆ ಬೆಂಗಳೂರಿಗೆ ಸಾಕು ನೋಡಿ. ಸೊ ನಾನು ನೆಕ್ಸ್ಟು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈ ಕಡೆ ಸಕಲೇಶ್ಪುರ ಸೈಡ್ ಯಾರಾದರೂ ರೆಸಾರ್ಟ್ ಹುಡುಕ್ತಾ ಇರೋರು, ಪ್ಲ್ಯಾನ್ ಮಾಡ್ಕೊಳ್ಳೋರು, ಸಕಲೇಶ್ಪುರಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡೋರು, ಅವ್ರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ತುಂಬ ಸಕ್ಕತ್ತಾಗಿತ್ತು ರೆಸಾರ್ಟು. ಅವ್ರ ಹಾಸ್ಪಿಟಾಲಿಟಿ ಇರ್ಬೋದು, ಫುಡ್ ಆಗಿರ್ಬೋದು, ಅಟ್ಮಾಸ್ಫಿಯರು. ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಎಲ್ಲರಿಗೂ ಹೇಳ್ತೀನಿ, ನೀನೇನು ಹೇಳ್ಬೇಡ. ಸೊ ಎಲ್ಲ ಸಕ್ಕತ್ತಾಗಿತ್ತು. ನೀವು ಯಾರಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬರೋರು ಇದ್ರೆ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತೀನಿ.